ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 95. ಬನ್ನಿರಿ, ಯೆಹೋವನಿಗೆ ಉತ್ಸವ ಧ್ವನಿ ಎಯ್ಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡುವ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಾವೆಲ್ಲರೂ ಸೇರಿ ನಮ್ಮ ನಿರ್ಮಾಣಕನಾದ, ನಮ್ಮ ಸೃಷ್ಟಿಕರ್ತನಾದ, ನಮ್ಮ ತಂದೆಯಾದ ದೇವರಿಗೆ ನಾವು ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮದಿಂದಲೂ ಆತನು ಆರಾಧಿಸುವ. ಏಕೆಂದರೆ ಆರಾಧನೆಗೆ ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನಾಗಿದೆ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಿನಗೆ ನಾವು ಬಿಟ್ಟು ಕೊಡ್ತೇವೆ. ಪರಿಶುದ್ಧಾತ್ಮ ನಿನಗೆ ಹೇಗೆ ಬೇಕೋ ಹಾಗೆ ನಡೆಸು. ಪರಿಶುದ್ಧಾತ್ಮನೇ ನಿನಗೆ ಮಹಿಮೆ ಹೊಂದಬೇಕು. ತಂದೆ, ನೀನು ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ನಾವು ಸ್ವರವನ್ನು ತೆರೆದು ಮನಪೂರ್ವಕವಾಗಿ ಕೈ ಎತ್ತಿ ಹೃದಯವನ್ನು ಎತ್ತಿ ತಂದೆಯಲ್ಲಿ ನಾವು ಆರಾಧಿಸುವ, ಅದನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಸ್ತೋತ್ರ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಎಸ್ ಎಸ್ ಎಸ್. ರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ದೇವಾದಿ ದೇವ ರಾಜಾದಿ ರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ.
ತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕೈಗಳ ತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳ ತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳ ತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಆದಿಯು ಅಂತ್ಯವು ಆತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಆದಿಯು ಅಂತ್ಯವು ಆತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳ ತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕೈಗಳ ತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಮಾರ್ಗವು ಸತ್ಯವು ಆತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಮಾರ್ಗವು ಸತ್ಯವು ಆತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳ ತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳ ತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ನಿನ್ನನ್ನು ಕೊಂಡಾಡ್ತೇವೆ ಕರ್ತನೇ. ಕೈಗಳನ್ನು ತಟ್ಟಿ ಸ್ತುತಿಸಿ ನಿನ್ನನ್ನು ಕೊಂಡಾಡ್ತೇವೆ. ನೀನು ಒಬ್ಬನು ಯೋಗ್ಯನಾಗಿದ್ದಿ ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಕಥನೆ ನಿನ್ನ ಮಕ್ಕಳಾದ ನಾವು ಕಥನೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವಾಗ ಕಥನೆ ನೀನು ಮಹಿಮೆ ಹೊಂದುತ್ತಿ. ನಿನಗೆ ಸಂತೋಷವಾಗ್ತದೆ ಕಥನೆ. ನಿನಗೆ ಸಂತೋಷವಾಗುವಾಗ ನೀನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಿನ್ನ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿ ಕಥನೆ. ದೇವಾನಿಗೆ ಸ್ತೋತ್ರ. ಯೇಸುವೇ, ಅಪ್ಪ, ತಂದೆ, ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನ ಉಪಸ್ಥಿತಿಗೆ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್, ನಾವೆಲ್ಲರೂ ಸೇರೋ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಆತನ್ನು ಸ್ತುತಿಸುವ, ಆರಾಧಿಸುವ. परमोन्नत देवा तुझ्या अस्त्यात राहता, तुझे ते सदा वस्ती करता. परमोन्नत देवा तुझ्या अस्त्यात राहता, तुझे ते सदा वस्ती करता. मोजे कोटे
आमच्या देवाक आराधन करूया, आमच्या देवाक स्तुती करूया. त्याच्या पायांक आम्ही आड पडून आराधन करूया, स्तुती करूया ताका. आराधन करता, आराधन तुका मोच्या बापा, आराधन तुका मोगाय राया, आराधन तुका मोच्या बापा, आराधन तुका मोगाय राया. तुझ्या पाकाट्या पोंदा म्हाका आसरो तुवें दिलाय, पिराती मोची वाटू वताय. तुझ्या पाकाट्या पोंदा म्हाका आसरो तुवें दिलाय, तुझ्या पाकाट्या पोंदा आमकां तुवें दवरलाय, आमी सुरक्षीत जावन आसा. मोचे टानांनी कवर जाल्ल्या सताच्या बापा, मोग तुजो नियाळून तुका आराधन करता. मोचे टानांनी कवर जाल्ल्या सताच्या बापा, मोग तुजो नियाळून तुका आराधन करता. आराधन तुका मोच्या बापा, आराधन तुका नितीवान देवा, आराधन तुका मोच्या बापा, आराधन तुका नितीवान देवा. मोच्या वाटांनी रातच्या तुझ्या दुतांक तुवें ताच्या दुतांक आमकां धाडला. आमी वताना येताना ताचे दूत आमच्या फाटल्यान मुखल्यान आमकां रक्षण दितात, प्रोटेक्शन करतात. कित्याक आमी ताची भुरगीं जावन आसा. तुका उलो मारताना म्हाका जातूं दिताय. मोच्या नांवान वळखतले मोच्या मोगाळा बापा, सगळे मोचे जिणेंत तुका आराधन करता. मोच्या नांवान वळखतले मोच्या मोगाळा बापा, सगळे मोचे जिणेंत तुजी आराधन करता. आराधन तुका मोच्या बापा, आराधन तुका सर्व वेदारा, आराधन तुका मोच्या बापा, आराधन तुका सर्व वेदारा, आराधन तुका मोच्या बापा, आराधन तुका मोगाय राया, आराधन तुका आमच्या देवाक आराधन, मोच्या आमच्या सरस्वत बापाक आराधन करूया. आराधन तुका नितीवान देवा, आराधन तुका मोच्या बापा, आराधन तुका सर्व वेदारा. सर्वदेवदार देव जावन आसा तो, ताका आमी सदांच आराधन करचें म्हणून तो आशेत येता. त्या देवाक आमी आराधन करूया. ओ ರಿ ಬಲ ಶಾಂದರೋಬಾ, ಓ ಸಮಯ ಕರ್ತಾಧಿಕರ್ತನ ದೇವ ನಿನಗೆ ಸ್ತೋತ್ರಪ್ಪ ತಂದೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನೀನು ಇದ್ದಿ ಕರ್ತನ ದೇವ, ರಾಜಾದಿರಾಜನಿಗೆ ಸ್ತೋತ್ರ ತಂದೆ. ಒಳ್ಳೆಯ ನೀನು ಒಳ್ಳೆಯವನು, ಹಾಲೆಲ್ಲೂಯ್ಯ ರಾಜ. ಓ ಗ್ಲೋರಿ 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 ಗ್ಲೋರಿ. ನಮ್ಮ ರಾಜಾದಿರಾಜನಿಗೆ ಕರ್ತಾಧಿಕರ್ತನಿಗೆ ಆರಾಧಿಸುವ. ಆದಿಯಲ್ಲಿ ಇದ್ದವನು ಈಗ ಇದ್ದಾನೆ, ಇನ್ನು ಮುಂದೆ ಬರುವವನಾಗಿದ್ದಾನೆ. ಆತನಿಗೆ ಆರಾಧನೆ ಮಾಡುವನು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಎಸ್, ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಗಿನ್ ಗಿನ್
मुझे संभाला है। अपनी बाहों में लिए हुए, तेरे शत्रु का निशाना तुझ पर होगा ना सफल, तेरे शत्रु का निशाना तुझ पर होगा ना सफल। आंखों की पुतली जैसे वो रंगेगा तुझे हर पल, आंखों की पुतली जैसे वो रंगेगा तुझे हर पल। गिन के स्तुति करूं बेशुमार तेरे दानों के लिए, अब तक तूने संभाला मुझे अपनी बाहों में लिए हुए, अब तक तूने संभाला मुझे अपनी बाहों में लिए हुए। आंधियाँ बन के आए जिंदगी के फिक्र, आंधियाँ बन के आए जिंदगी के फिक्र। कौन है तेरा केवलहारा, है भरोसा तेरा किधर। कौन है तेरा केवलहारा, है भरोसा तेरा किधर। गिन के स्तुति करूं बेशुमार तेरे दानों के लिए, अब तक तूने संभाला मुझे अपनी बाहों में लिए हुए, अब तक तूने संभाला मुझे अपनी बाहों में लिए हुए। आए तुझे जो मिटाने, वे शस्त्र होंगे बेअसर। आए तुझे जो मिटाने, वे शस्त्र होंगे बेअसर। तेरा रचने वाला तुझ पर Glory, 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 glory. रखता Oh, है thank you, thank you, thank you. अपनी नजर। Thank you, Jesus. तेरा प्रसन्न तुझे स्तोत्र। वाला तुझ पर रखता है अपनी नजर। गिन के स्तुति करूं बेशुमार तेरे दानों के लिए, अब तक तूने संभाला मुझे अपनी बाहों में लिए हुए, अब तक तूने संभाला मुझे अपनी बाहों में लिए हुए। गिन के स्तुति करूं बेशुमार तेरे दानों के
तक तूने संभाला मुझे अपनी बाहों में लिए हुए अब तक तूने संभाला मुझे अपनी बाहों में लिए हुए तेरे शत्रु का निशाना तुझ पर होगा ना सफल तेरे शत्रु का निशाना Glory, glory. तुझ पर होगा ना सफल आंखों की पुतली जैसे वो रखेगा तुझे हर पल आंखों की पुतली जैसे वो रखेगा तुझे हर पल गिन के स्तुति करो बेशुमार तेरे दानों के लिए अब तक तूने संभाला मुझे अपनी बाहों में लिए हुए गिन के स्तुति करो बेशुमार तेरे दानों के लिए अब तक तूने संभाला मुझे अपनी बाहों में लिए हुए अब तक तूने संभाला मुझे अपनी बाहों में लिए हुए अपनी बाहों में लिए हुए Come and worship Royal priesthood ಆರಾಧಿಸುವಾತ Come and ಆತನ ಆರಾಧಿಸುವ ಮನಪೂರ್ವಕವಾಗಿ ನಮ್ಮ ಕರಗಳನ್ನು ಎತ್ತಿ ಆರಾಧಿಸುವ worship Jesus our Redeemer He is precious King of glory come and worship Royal priesthood come and praise Him holy nation worship Jesus our Redeemer He is precious King of glory oh God Sion Rayan Yajatana Aradhana
ತಂದೆ ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ, ಸ್ತುತಿಯಲ್ಲಿ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಆಗಿದ್ದಿ ಯೋಗ್ಯನು, ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಂತೆ ಸ್ತೋತ್ರಪ್ಪ. ನಮ್ಮ ಯಜ್ಞವು ನಿನ್ನ ಸನ್ನಿಧಿಗೆ ತಲುಪೋದಕ್ಕೆ ಸ್ತೋತ್ರ, ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ಸ್ವಾಮಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವಪ್ಪ. ಆಮೆನ್. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಏಕೆಂದರೆ ಆತನ ನಾಮದಲ್ಲಿ ಎಲ್ಲಿ ಸೇರುತ್ತಾರೋ ಅವರ ಮಧ್ಯದಲ್ಲಿ ಇದ್ದಾನೆ ಆತನು. ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ನಮ್ಮ ಸ್ತುತಿ ಮತ್ತು ಆರಾಧನೆ ಆತನು, ಆ ಯಜ್ಞವನ್ನು ಆತನು ಸ್ವೀಕಾರ ಮಾಡಿದ್ದಾನೆ. ಎಲ್ಲಿ ಸ್ತುತಿ ಆರಾಧನೆ ಉಂಟು ಆತ ಅವರ ಮಧ್ಯದಲ್ಲಿ ಆತನು ಇದ್ದಾನೆ, ನಮ್ಮ ಮಧ್ಯದಲ್ಲಿ ಇದ್ದಾನೆ ಆತನು. ಆತನ ಪ್ರಸನ್ನತೆ, ಆತನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ಎಲ್ಲರ ಹೃದಯವನ್ನು ಆತನು ಮುಟ್ಟುತ್ತಾ ಇದ್ದಾನೆ, ಎಲ್ಲರ ಹೃದಯವನ್ನು ತೆರೆಯುತ್ತಾ ಇದ್ದಾನೆ ಆತನು. ಈ ಸಮಯದಲ್ಲಿ ಪರಿಶುದ್ಧ ಆತ್ಮ ನಿಮಗೆ ಮುಟ್ಟುತ್ತಾ ಇದ್ದಾನೆ ಈ ಸಮಯದಲ್ಲಿ. ಏಕೆಂದರೆ ವಾಕ್ಯ ಸ್ವೀಕಾರ ಮಾಡಲಿಕ್ಕೆ, ಇದ್ದಾಗೆ ಸ್ವೀಕಾರ ಮಾಡಲಿಕ್ಕೆ ನಿಮ್ಮ ಹೃದಯವನ್ನು ಮುಟ್ಟುತ್ತಾ ಇದ್ದಾನೆ ಈ ಸಮಯದಲ್ಲಿ. ದೇವರಾಸ್ತ ನಿಮ್ಮ ಮೇಲೆ ಇಳಿದು ಬರ್ತಾ ಉಂಟು. ತಂದೆ ನಿನಗೆ ಸ್ತೋತ್ರ ಕರ್ತನೇ. ಮುಂದಿನ ಸಮಯ ನಡೆಸು, ನಮಗೆ ನೀನು ನಡೆಸಬೇಕೆಂದು ಕರ್ತನೆ ನಾವು ಪ್ರಾರ್ಥನೆ ಮಾಡ್ತೇವೆ ಈ ಸಮಯದಲ್ಲಿ. ತಂದೆ ಸ್ತೋತ್ರಪ್ಪ. ನಾವು ವಾಕ್ಯ ಭಾಗಕ್ಕೆ ಹೋಗುವ ಈ ಸಮಯದಲ್ಲಿ. ಮತ್ತೇನ ಶುಭ ಸಂದೇಶ 11:28 ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಎಲೆ ಕಷ್ಟಪಡುವವರೇ ಹೇಳ್ತಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ ಹೇಳ್ತಾನೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು ಹೇಳ್ತಾನೆ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಹೇಳ್ತಾನೆ. ಇವತ್ತು ಎಲ್ಲ ಮಾನವನಿಗೆ ದೇವರು ಕರೆಯುತ್ತಾ ಇದ್ದಾನೆ. ಎಲ್ಲ ಕಷ್ಟಪಡುವವರು, ಎಲ್ಲ ಸಮಸ್ಯೆ ಇದ್ದವರು, ಚಿಂತೆ, ಕೊರತೆ, ಬೇರೆ ಬೇರೆ ಕಷ್ಟದಲ್ಲಿ ಇದ್ದವರಿಗೆ ಯೇಸು ಕರೆಯುತ್ತಾ ಇದ್ದಾನೆ. ಪಾಪದಲ್ಲಿ ಜೀವಿಸುವವರಿಗೆ ಕರೆಯುತ್ತಾ ಇದ್ದಾನೆ ಆತನು. ಬನ್ನಿರಿ ನನ್ನ ಕಡೆಗೆ ಎಂದು ಹೇಳ್ತಾ ಇದ್ದಾನೆ. ಇವತ್ತು ಯೇಸು ಕ್ರಿಸ್ತನು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ, ನನ್ನ ಕಡೆಗೆ ಬನ್ನಿರಿ ಎಂದು ಹೇಳ್ತಾನೆ. ಏಕೆ ವ್ಯರ್ಥವಾದ ಕಾರ್ಯಕ್ಕೆ ನೀವು ಕೈ ಹಾಕಲಿಕ್ಕೆ ಹೋಗ್ತೀರಿ ಎಂದು ಹೇಳ್ತಾನೆ ಆತನು. ಏಕೆ ನೀವು ವ್ಯರ್ಥವಾದ ಕೆಲಸಕ್ಕೆ ಕೈ ಹಾಕಲಿ ಸಿಕ್ಕಿಕೊಂಡಿದ್ದೀರಿ, ನೀವು ನನ್ನ ಕಡೆಗೆ ಬನ್ನಿರಿ ಅಂತ ಹೇಳ್ತಾ ಇರ್ತಾನೆ. ನನ್ನ ಕಡೆಗೆ ತಿರುಗಿರಿ ಹೇಳ್ತಾನೆ. ಯೇಸು ಕರೆಯುತ್ತಾ ಇದ್ದಾನೆ ಇವತ್ತು. ಏಕೆ ಹೊರೆ ಹೊತ್ತುಕೊಂಡು ನಿಮ್ಮ ತಲೆಯ ಮೇಲೆ ಇಟ್ಟುಕೊಂಡು ನೀವು ತಿರುಗಾಡ್ತಾ ಇದ್ದೀರಿ? ಅಲ್ಲಿ ಹೇಳ್ತಾ ಇದ್ದಾನೆ ಆತನು, ಎಲ್ಲರೂ ನನ್ನ ಕಡೆಗೆ ಬನ್ನಿರಿ ಹೇಳ್ತಾನೆ. ಎಲ್ಲರೂ, ದೊಡ್ಡವರು, ಚಿಕ್ಕವರು, ಹಣವಂತರು, ಬಡವರು, ಅಧಿಕಾರಿಗಳು, ಎಲ್ಲರೂ, ಪದವಿ ಇದ್ದವರು, ಎಲ್ಲರಿಗೆ ಕರೆಯುತ್ತಾ ಇದ್ದಾನೆ. ಎಲ್ಲ ಜಾತಿ, ಕುಲ, ಭಾಷೆ ಜನರನ್ನು ದೇವರು ಇವತ್ತು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ, ನನ್ನ ಕಡೆಗೆ ಬನ್ನಿರಿ ಹೇಳ್ತಾನೆ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹೇಳ್ತಾನೆ. ನನ್ನ ಕಡೆಗೆ ತಿರುಗಿಕೊಂಡರೆ ನಿಮಗೆ ವಿಶ್ರಾಂತಿ ಸಿಗುವುದು, ಸಮಾಧಾನ ಸಿಗುವುದು, ಬಿಡುಗಡೆ ಆಗುವುದು, ಸ್ವಸ್ಥತೆ ಆಗ್ತದೆ, ನಿಮ್ಮ ಭಾರ ಕಡಿಮೆ ಆಗ್ತದೆ. ಇಲ್ಲದರೆ ಅದೇ ಭಾರದಲ್ಲಿ ನೀವು ಮುಂದೆ ಹೋಗ್ತೀರಿ. ಯೇಸು ಕರೆಯುತ್ತಾ ಇದ್ದಾನೆ ಇವತ್ತು ನಿಮಗೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಸ್ವಾತಿಕನು, ದೀನ ಮನಸ್ಸುಳ್ಳವನು. ಏನು ಹೇಳ್ತಾನೆ? ನಾನು ಸ್ವಾತಿಕನು, ದೀನ ಮನಸ್ಸುಳ್ಳವನು. ಪುನಃ ಏನು ಹೇಳ್ತಾನೆ ಆತನು? ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಅಂದರೆ ನಿಮ್ಮ ನೊಗ ಉಂಟಲ್ಲ, ನೀವು ತಲೆಯ ಮೇಲೆ ಹೊತ್ತುಕೊಂಡು ಹೋಗಿದ್ದೀರಿ, ಅದು ಯೇಸುಗೆ ತಂದು ಕೊಡಿರಿ ಮೊದಲು. ಯೇಸು ಒಂದು ನೊಗ ಕೊಡ್ತಾನೆ.
ನಿಮಗೆ ಭಾರವಾದ ನೊಗ ಅಲ್ಲ ಅದು. ಅಲ್ಲಿ ಸತ್ಯವೇದ ಹೇಳ್ತದೆ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನನ್ನು ಕಲಿತುಕೊಳ್ಳಿರಿ ಹೇಳ್ತಾನೆ. ನನ್ನಲ್ಲಿದ್ದ ಸ್ವಭಾವ, ನನ್ನಲ್ಲಿದ್ದ ಗುಣ, ಆ ದೀನತೆ, ಆ ತಗ್ಗುವಿಕೆ ಕಲಿತುಕೊಳ್ಳಿರಿ. ನಿಮ್ಮ ನೊಗ ನನಗೆ ಕೊಡಿರಿ, ನಿಮ್ಮ ಸ್ವಭಾವ ನನಗೆ ಕೊಡಿರಿ, ಬನ್ನಿರಿ ಹೇಳ್ತಾ ಇದ್ದಾನೆ ಆತನು. ಎಲ್ಲೇ ಕಷ್ಟಪಡುವವರು ಹೇಳ್ತಾನೆ, ನನ್ನ ಹತ್ರ ಬನ್ನಿರಿ, ನಿಮಗೆ ವಿಶ್ರಾಂತಿ ಇಲ್ಲಲ್ಲ, ಸಮಾಧಾನ ಇಲ್ಲಲ್ಲ, ನನ್ನಲ್ಲಿ ಬನ್ನಿರಿ ಹೇಳ್ತಾನೆ. ಇವತ್ತು ಲೋಕದಲ್ಲಿ ಎಲ್ಲಿ ಸಮಾಧಾನ ಉಂಟು? ಎಲ್ಲಿ ನೋಡಿದರೂ ಕಾಯಿಲೆ, ಎಲ್ಲಿ ನೋಡಿದರೂ ಕಾಯಿಲೆ, ಎಲ್ಲಿ ನೋಡಿದರೂ ಕಾಯಿಲೆ, ಎಲ್ಲಿ ನೋಡೋ ನೋವು, ಎಲ್ಲಿ ನೋಡಿದ ಸಾವು. ಯೇಸು ಹೇಳ್ತಾ ಇದ್ದಾನೆ, ನಾನು ಜೀವ ಕೊಡುವ ರೊಟ್ಟಿ ಹಾಕಿದ್ದೇನೆ, ಜೀವದ ರೊಟ್ಟಿಯಾಗಿದ್ದೇನೆ, ನಾನು ಮೇಲಿನಿಂದ ಬಂದಿದ್ದೇನೆ, ನಾನು ಜೀವದ ರೊಟ್ಟಿಯಾಗಿದ್ದೇನೆ. ಯಾರು ಈ ರೊಟ್ಟಿಯನ್ನು ತಿಂತಾರೋ ಎಂದಿಗೂ ಸಾಯುವುದಿಲ್ಲ ಎಂದು ಸತ್ಯವೇದ ಹೇಳ್ತದೆ. ಯೇಸು ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ, ಯೇಸುವೇ ಜೀವವಾಗಿದ್ದಾನೆ. ಅದಕ್ಕೋಸ್ಕರ ಎಲ್ಲರಿಗೆ ಯೇಸು ಕರೆಯುತ್ತಾ ಇದ್ದಾನೆ. ಮಾನವನು ನಾಶನ ಮಾರ್ಗದಲ್ಲಿದ್ದಾನೆ. ಇಕ್ಕಟ್ಟಾದ ಬಾಗಿಲು ಒಳಗೆ ಬನ್ನಿರಿ ಹೇಳ್ತಾನೆ ಆತನು. ಇಕ್ಕಟ್ಟಾದ ಬಾಗಿಲು. ಮಾನವನು ಏನು ಚೂಸ್ ಮಾಡ್ತಾ ಇದ್ದಾನೆ ಇವತ್ತು? ಅಗಲವಾದ ಮಾರ್ಗವನ್ನು ಏನು ಮಾಡಿದ್ದಾನೆ? ಆರಿಸಿದ್ದಾನೆ. ಇಕ್ಕಟ್ಟಾದ ಮಾರ್ಗವನ್ನು ಆರಿಸಲಿಲ್ಲ. ಇಕ್ಕಟ್ಟಾದ ಮಾರ್ಗದ ಬಳಿಗೆ ಬರುವಾಗ ಸ್ವಲ್ಪ ಕಷ್ಟ ಇರಬಹುದು, ಆದರೆ ಅದು ಸರಿಯಾದ ಸ್ಥಳಕ್ಕೆ ಹೋಗಿ ಸೇರುತ್ತದೆ. ಅಗಲವಾದ ಮಾರ್ಗಕ್ಕೆ ಹೋಗಿ ಅಲ್ಲಿ ಕಷ್ಟದ ನಾಶನಕ್ಕೆ ಹೇಗೆ ಹೋಗ್ತಾರೆ ಎಂದು ಯೇಸು ಗೊತ್ತಾನೆ ಹೇಳ್ತಾ ಇದ್ದಾನೆ. ಅದನ್ನು ನನ್ನ ಕಡೆಗೆ ನಿನಗೆ ತಿರುಗಿಕೊಳ್ಳಿರಿ, ಸರಿಯಾದ ಮಾರ್ಗ ನಾನು ತೋರಿಸ್ತೇನೆ, ನಿಮಗೆ ವಿಶ್ರಾಂತಿ ನಿಮಗೆ ಕೊಡ್ತೇನೆ, ಭಯಪಡಬೇಡ ಹೇಳ್ತಾನೆ. ಭಯಪಡಬೇಡಿರಿ, ಗಲಿಬಿಲಿಯಾಗಬೇಡಿರಿ, ನನ್ನ ಕಡೆಗೆ ತಿರುಗಿರಿ ಎಂದು ಹೇಳ್ತಾ ಇದ್ದಾನೆ ಆತನು. ಇಲ್ಲಿ ಸತ್ಯವೇದ ಹೇಳ್ತದೆ, ಆಗ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುವುದು. ನಿಮ್ಮ ಆತ್ಮಕ್ಕೆ ಶಾಂತಿ ಇವತ್ತು ಎಲ್ಲಿ ಉಂಟು? ಆತ್ಮದಲ್ಲಿ ಶಾಂತಿ ಎಲ್ಲಿ ಉಂಟು? ಗಲಿಬಿಲಿಲಿದ್ದಾನೆ ಮಾನವನು. ನಾಳೆ ಏನಾಗ್ತದ, ನಾಳ್ದು ಏನಾಗ್ತದ, ಒಂದೇ ರೀತಿಯ ಗಲಿಬಿಲಿ. ಈ ಲೋಕದ ಚಿಂತೆ, ಖಂಡಿತವಾಗಿ ಈ ಲೋಕದಲ್ಲಿ ಸ್ವಾಭಾವಿಕ ರೀತಿಯಲ್ಲಿ ನಾವು ಇದ್ದೇವೆ. ಒಂದಿಲ್ಲದ ಒಂದು ಚಿಂತೆ ಬರ್ತದೆ. ಆದರೆ ಯೇಸು ಹೇಳ್ತಾನೆ, ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಕೊಡ್ತೇನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು. ಯೇಸು ಕೊಡುವ ನೊಗವು ಒಂದು ಮೃದುವಾದ ನೊಗ, ಸಾಫ್ಟ್ ಇಂಗ್ಲಿಷಲ್ಲಿ ಹೇಳ್ತದೆ. ನನ್ನ ಹೊರೆಯು ಸೌರವಾದದ್ದು. ನಿಮ್ಮ ಹೊರೆ ಭಾರವಾದದ್ದು, ನಾನು ಕೊಡುವ ನೊಗೆ ಅದು ಹೊರೆ ಹಗುರವಾದದ್ದು. ಯಾವುದು ಬೇಕು? ಭಾರವಾದ ನೊಗವು ಬೇಕಾ? ಹೊತ್ತುಕೊಂಡು ಹೋಗ್ತೀರಾ? ಹಗುರವಾದ ನೊಗ ಬೇಕಾ? ಮಾನವನು ಚೂಸ್ ಮಾಡಬೇಕು. ಪ್ರಿಯರೇ, ಯೇಸು ಹತ್ತಿರ ಬಂದವರಿಗೆ ಒಬ್ಬರಿಗೆ ಆತನು ತಳ್ಳಿ ಹಾಕಲಿಲ್ಲ. ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಆತನು ಅಲ್ಲಿಂದ ಹೊರಟು, 9 ಅಲ್ಲಿ ಹೇಳಿದ, ಆತನು ಅಲ್ಲಿಂದ ಹೊರಟು, 12:9 ಹೊರಟು ಸಭಾಮಂದಿರಕ್ಕೆ ಹೋದಾಗ ಯೇಸು ಸಭಾಮಂದಿರದ ಒಳಗೆ ಬರ್ತಾ ಇದ್ದಾನೆ. ಅಲ್ಲಿ ಕೈ ಬತ್ತಿದ್ದ ಒಬ್ಬನಿದ್ದನು. ಕೈ ಮೇಲೆ ಎತ್ತಲಿಕ್ಕೆ ಆಗುವುದಿಲ್ಲ, ಮೂಟು ಕೈಯವನು ಒಬ್ಬನಿಗೆ ನೋಡ್ತಾ ಇದ್ದಾನೆ. ಅಲ್ಲಿ ಇದ್ದಾನೆ, ಆ ಮಂದಿರದ ಒಳಗಿದ್ದಾನೆ. ಇವತ್ತು ನಿಮ್ಮಲ್ಲಿ ಎಷ್ಟೋ ಜನ ಇರ್ಬೋದು, ಕೈ ಬತ್ತಿದ್ದವರು, ಕಾಲು ಬತ್ತಿದ್ದವರು, ಕಣ್ಣಿಲ್ಲದವರು, ಕಣ್ಣು ಕಾಣದವರು, ಕಿವಿ ಕೇಳದವರು, ಬಾಯಿ ಬರದವರು, ಎಷ್ಟೋ ಜನರಿದ್ದಾರೆ ಈ ಲೋಕದಲ್ಲಿ.
ಎಷ್ಟೋ ಜನ ಈ ರೀತಿ ಹುಟ್ಟಿ ಬಂದಿದ್ದಾರೆ, ಕೆಲವು ಹುಟ್ಟಿದ ನಂತರ ಆಗಿದೆ. ದುಷ್ಟನು ಆ ರೀತಿ ಮಾನವನಿಗೆ ಒತ್ತಿಟ್ಟಿದ್ದಾನೆ, ಪೀಡಿಸಿಟ್ಟಿದ್ದಾನೆ. ಇಲ್ಲಿ ಸತ್ಯವೇದಂತೆ ಆಗ ಆತನು ಅವನ ಮೇಲೆ ತಪ್ಪುರಿಸಬೇಕೆಂದು. ಅಲ್ಲಿ ಯೇಸು ಬರುವಾಗ ಎಲ್ಲರೂ ಹೊಂಚಾಗ್ತಾ ಇದ್ದರು, ಏಕೆ ಸಬ್ಬತ್ ದಿನ ಆಗಿದೆ. ಅದು ಸಬ್ಬತ್ ದಿನ ಅಂದರೆ ಇಸ್ರೇಲಲ್ಲಿ ಅದು ದೊಡ್ಡ ದಿನ ಎಂದು ಅವರು ಎಣಿಸ್ತಾರೆ. ದೇವರು ಕೊಟ್ಟ ಅದು ದಿನ. ಸಬ್ಬತ್ ದಿನದಲ್ಲಿ ನೀವು ಏನು ಬೆಂಕಿ ಮಾಡಬಾರ್ದು, ಯಾವ ಕೆಲಸ ಮಾಡಬಾರ್ದು, ಅದು ದೇವರ ದಿನವಾಗಿದೆ ಎಂದು ಅಲ್ಲಿ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಗಂಭೀರವಾಗಿ ಪಾಲಿಸಿದ್ದರು ಇವರು. ಅದು ಕೊಟ್ಟವನು, ಈ ಸಬ್ಬತ್ ಆಜ್ಞೆ ಕೊಟ್ಟವನು ಈಗ ಅವರ ಮಧ್ಯದಲ್ಲಿದ್ದಾನೆ, ಯೇಸು ಕ್ರಿಸ್ತನು. ಅವರಿಗೆ ಗೊತ್ತಿಲ್ಲ. ಈಗ ಯೇಸು ಅಲ್ಲಿ ಬಂದಿದ್ದಾನೆ, ಇವರಿಗೆ ಹೊಂಚು ನೋಡ್ತಾ ಇದ್ದಾರೆ, ತಪ್ಪು ಹುಡುಕುವವರು. ಇವತ್ತು ಲೋಕದಲ್ಲಿ ಎಷ್ಟೋ ಜನ ತಪ್ಪು ಹುಡುಕುವವರಿದ್ದಾರೆ. ಅವರಿಗೆ ಅದೇ ಕೆಲಸ, ತಪ್ಪು ಹುಡುಕುವುದೇ ಕೆಲಸ. ಅಲ್ಲಿ ಸತ್ಯವೇದ ಹೇಳ್ತದೆ, ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಈಗ ಅವರು ಬಂದು ಯೇಸುಗೆ ಪ್ರಶ್ನೆ ಆಗ್ತಾ ಇದ್ದಾರೆ, ಸಬ್ಬತ್ ದಿನ ಇಲ್ಲಿ ಅಲ್ಲಿ ಆತನು ಹೇಳ್ತಾನೆ, ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡೋದು ಸರಿಯೋ ಎಂದು ಕೇಳಿದರು. ಅದಕ್ಕೆ ಆತನು ಯೇಸುಗ ಉತ್ತರ ಕೊಡ್ತಾನೆ. ಅವ್ರಿಗೆ ಇವನಿಗೆ ಸಬ್ಬತ್ ದಿನದಲ್ಲಿ ಈಗ ಸ್ವಸ್ಥ ಮಾಡ್ತಾನೆ, ಒಬ್ಬ ಮೂಟು ಕೈಯವನಿಗೆ, ಕೈ ಬತ್ತಿದವನಿಗೆ. ಯೇಸು ಅವರಿಗೆ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಆತನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೇ ಇರುವವನೇ ಎಂದು ಹೇಳ್ತಾನೆ. ಒಂದು ಕುರಿ ಉಂಟು, ಒಂದೇ ಒಂದು ಕುರಿ, ಅದು ಒಂದು ಕಣಿವೆಯಲ್ಲಿ ಬಿದ್ದಿದೆ, ಆ ದಿವಸ ಒಂದು ಬಾವಿಯಲ್ಲಿ ಬಿದ್ದಿದೆ. ಆದರೆ ಅದು ನೀವು ತೆಗಿತೀರಾ ಇಲ್ಲ? ಅದು ಈಗ ಸಬ್ಬತ್ ದಿನ ಅಂದು ಅದಕ್ಕೆ ಸಾಯಲಿಕ್ಕೆ ಬಿಡ್ತೀರಾ? ನೀವು ತೆಗಿತೀರಾ ಇಲ್ಲ ಎಂದು ಯೇಸು ಒಂದು ಅವರಿಗೆ ಪ್ರಶ್ನೆ ಆಗ್ತಾ ಇದ್ದಾನೆ. ಹಾಕಿದ್ದಕ್ಕೆ ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೆ ಇರುವೆ, ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಏನು ಹೇಳ್ತಾನೆ ಯೇಸು? ಒಂದು ಕುರಿಗಿಂತ, ಒಂದು ಪ್ರಾಣಿ ಅದು ಕುರಿ, ಮನುಷ್ಯನು ಎಷ್ಟೋ ಹೆಚ್ಚಾಗಿದ್ದಾನೆ. ಮನುಷ್ಯನಿಗೆ ದೇವರ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ ದೇವರು. ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು ಅಮೂಲ್ಯನಾಗಿದ್ದಾನೆ ದೇವರ ದೃಷ್ಟಿಯಲ್ಲಿ. ಅವನು ಕೈ ಬತ್ತಿದವನಾಗಲಿ, ಅವನು ಕಣ್ಣಿಲ್ಲದವನಾಗಲಿ, ಅವನು ಮೂಕನಾಗಲಿ, ಅವನು ಕಿವುಡನಾಗಲಿ, ಯಾವ ಪರಿಸ್ಥಿತಿಯಲ್ಲಿ ಇರಲಿ, ಆದರೆ ಅವನು ಎಲ್ಲ ಪ್ರಾಣಿಗಿಂತ ಹೆಚ್ಚಿನವನು. ಎಲ್ಲ ಪ್ರಾಣಿಗಿಂತ ಅವನು ಹೆಚ್ಚಿನವನು. ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆದ ಕಾರಣ ಸಬ್ಬತ್ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ಆ ಮನುಷ್ಯನಿಗೆ ನಿನ್ನ ಕೈಯನ್ನು ಚಾಚು ಎಂದು ಹೇಳಿದನು. ಸಬ್ಬತ್ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡುವುದು ಎಂದು ಯೇಸು ಹೇಳ್ತಾ ಇದ್ದಾನೆ. ಅವರ ಮುಂದೆ ಆ ಬತ್ತಿದ ಕೈ ಅವನಿಗೆ ಹೇಳ್ತಾನೆ, ನಿನ್ನ ಕೈ ಚಾಚು ಎಂದು ಹೇಳ್ತಾನೆ. ಯೇಸು ಹೇಳುವಾಗನೇ ಅವನ ಕೈ ಸರಿಯಾಯಿತು, ಕೈ ಸೀದಾಯಿತು ಅವನದು. ನೋಡಿ, ಸತ್ಯವೇದ ಹೇಳ್ತದೆ, ಕೈ ಚಾಚಿದನು, ಅದು ಸಂಪೂರ್ಣ ವಾಸವಾಗಿ ಮತ್ತೊಂದರ ಹಾಗೆ ಆಯಿತು. ಅದೇ ಕ್ಷಣದಲ್ಲಿ ಅವನು ಕೈ ಚಾಚಿದ, ಈ ಕೈಯಾಗೆ ಆಯಿತು. ಎರಡು ಒಂದೇ ರೀತಿ ಆಯಿತು. ಒಂದು ಕ್ಷಣದಲ್ಲಿ ಗುಣ ಆಯಿತು, ಒಂದು ಮಾತಲ್ಲಿ ಗುಣ ಆಯಿತು. ಯೇಸುನ ಒಂದೊಂದು ಮಾತು ಬಾಯಿಂದ ಬರುವಾಗ ಗುಣ ಆಗ್ತಿತ್ತು. ಯೇಸುನ ನಾಮದಲ್ಲಿ ಏನಾಗ್ತದೆ? ಗುಣ ಮಾಡುವ ಶಕ್ತಿ ಉಂಟು. ಯೇಸುನ ನಾಮದಲ್ಲಿ ಬಿಡುಗಡೆ ಆಗ್ತದೆ. ಯೇಸುನ ನಾಮದಲ್ಲಿ ಸ್ವಸ್ಥತೆ ಆಗ್ತದೆ. ಯೇಸುನ ನಾಮದಲ್ಲಿ ಶಾಂತಿ ಬರ್ತದೆ. ಯೇಸುನ ನಾಮದಲ್ಲಿ ಸಮಾಧಾನ ಬರ್ತದೆ. ಯೇಸುನ ನಾಮದಲ್ಲಿ ಆನಂದ ಉಲ್ಲಾಸ ಬರ್ತದೆ. ಯೇಸುನ ನಾಮದಲ್ಲಿ
ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ನಾಮ, ಅದು ದೇವರು ಕಟ್ಟ, ಅದು ಯೇಸು ಕ್ರಿಸ್ತನ ನಾಮ. ಆ ನಾಮದಲ್ಲಿ ರಕ್ಷಣೆ, ಸ್ವಸ್ಥತೆ, ಬಿಡುಗಡೆ ಎಲ್ಲ ಆ ನಾಮದಲ್ಲಿ ಇಟ್ಟಿದೆ. ಸತ್ಯವೇದ ಹೇಳ್ತದೆ ಫಿಲಿಪ್ಪಿಗರ ಪತ್ರಿಕೆಯಲ್ಲಿ, ಆ ನಾಮಕ್ಕೆ ಎಲ್ಲ ನಾಮಗಳು ಅಡ್ಡು ಬೀಳಬೇಕು. ಎಲ್ಲ ನಾಮಗಳು, ಈ ಜಗತ್ತಲ್ಲಿ ಎಷ್ಟು ನಾಮಗಳುಂಟು, ಎಲ್ಲ ನಾಮಗಳು ಯೇಸು ಕ್ರಿಸ್ತನ ನಾಮಕ್ಕೆ ಅಡ್ಡ ಬೀಳಬೇಕೆಂದು ಸತ್ಯವೇದ ಹೇಳ್ತದೆ. ಎಲ್ಲ ನಾಮಗಿಂತ ಉನ್ನತವಾದ ನಾಮ ಅದು. ಯೇಸು ಉನ್ನತ ಪದವಿಯಲ್ಲಿದ್ದಾನೆ. ಸತ್ಯವೇದ ಹೇಳ್ತದೆ ನೋಡಿ, ಅವನ ಕೈ ಬೇರೊಂದು ಕೈ ಹಾಗೆ ಆಯಿತು, ಅದ್ಭುತ ಒಂದ ಸ್ಫೋಟ ಆಯಿತು. ಇವತ್ತು ಕೂಡ ನೀವು ವಾಕ್ಯ ಕೇಳುವಾಗನೇ ದೇವರು ಅಲ್ಲಿ ಅದ್ಭುತ ಮಾಡ್ತಾನೆ. ದೇವರ ಆತ್ಮ ಅಲ್ಲಿ ಅದ್ಭುತ ಮಾಡ್ತಾನೆ. ಏಕೆ? ಆತನು ಜೀವಂತ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ನಿಮ್ಮ ಕಣ್ಣಿಗೆ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಆತನು ಜೀವಂತ ಇದ್ದಾನೆ. ವಾಕ್ಯ ಕೇಳುವಾಗನೇ ನಿಮಗೆ ಗುಣ ಆಗ್ತದೆ. ನೀವು ನಂಬಿದರೆ ಗುಣ ಆಗ್ತದೆ, ಸ್ವಸ್ಥತೆ ಆಗ್ತದೆ. ವಾಕ್ಯ ಕೇಳುವಾಗನೇ ಬದಲಾಗ್ತೀರಿ, ನೀವು ಒಳಗಿಂದ ಬದಲಾಗ್ತೀರಿ. ನಿಮ್ಮ ಅಶಾಂತಿ ಹೋಗಿ ಒಳಗೆ ಶಾಂತಿ ಬರ್ತದೆ. ಅವನು ಬರ್ತಾನೆ ಒಳಗೆ. ಯೇಸು ಯಾರಾಗಿದ್ದಾನೆ? ಶಾಂತಿದಾಯಕನಾಗಿದ್ದಾನೆ. 14:27 ವಾಕ್ಯ ಯೋಹನ ಸುವಾರ್ತೆಯಲ್ಲಿ, ನಾನು ಲೋಕದಲ್ಲಿ ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ, ಸಮಾಧಾನವನ್ನು ಬಿಟ್ಟು ಹೋಗಿದ್ದೇನೆ. ಲೋಕ ಕೊಡುವ ರೀತಿಯಲ್ಲಿ ಅಲ್ಲ, ನನ್ನ ಸಮಾಧಾನ ನಿಮಗೆ ಬಿಟ್ಟು ಹೋಗಿದ್ದೇನೆ, ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ, ಆನಂದವನ್ನು ಬಿಟ್ಟು ಹೋಗಿದ್ದೇನೆ. ಯೇಸುನಲ್ಲಿ ಇದ್ದ ಆನಂದ ಅದು, ಯೇಸುನಲ್ಲಿದ್ದ ಸಮಾಧಾನ ಅದು, ಲೋಕ ಕೊಡುವ ರೀತಿಯಲ್ಲಿ ಅಲ್ಲ. ಪ್ರಿಯರ, ಲೋಕದಲ್ಲಿ ಶಾಂತಿ ಸಮಾಧಾನ ಹುಡುಕಿಕೊಂಡು ಮಾನವನು ಎಲ್ಲೆಲ್ಲಿ ಓಡ್ತಾ ಇದ್ದಾನೆ. ಕೆಲವರು ಏಕೆ ಕುಡಿಯುತ್ತಾರೆ? ಅವರಿಗೆ ಮನಸ್ಸಿನ ಒಳಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಕೆಲವರು ಕುಡಿಯುತ್ತಾರೆ, ಮೈಕೈ ನೋವು ಉಂಟೆಂದು ಕುಡಿಯುತ್ತಾರೆ, ಬೇರೆ ಬೇರೆ ಚಟದಲ್ಲಿ ಇದ್ದಾರೆ, ಕುಡಿತಾ ಇದೆ. ಏಕೆ? ಮನಸ್ಸಿನ ಒಳಗೆ ಶಾಂತಿ ಸಮಾಧಾನ ಇಲ್ಲ. ಸತ್ಯವೇದ ಏನು ಹೇಳ್ತದೆ? ನಾನೇ ಶಾಂತಿ ಸಮಾಧಾನದಾಯಕನು ಅಂತ ಹೇಳ್ತಾನೆ. ನಾನು ಬಿಟ್ಟು ಹೋಗಿದ್ದೇನೆ ಅದು ಶಾಂತಿ ಸಮಾಧಾನ. ಯಾವಾಗ ಸಿಗ್ತದೆ? ಯೇಸುನ ಕಡೆಗೆ ತಿರುಗುವಾಗ. ಅದಕ್ಕೆ ಎಲೇ ಹೊರೆ ಹೊತ್ತುವರಿ, ಎಲೇ ಕಷ್ಟಪಡುವರಿ, ನನ್ನ ಕಡೆಗೆ ತಿರುಗುರಿ ಎಂದು ಹೇಳ್ತಾರೆ ಆತರು. ಇವತ್ತು ಯಾರ ಕಡೆಗೆ ನಾವು ತಿರುಗಬೇಕು? ಮಾನವನ ಕಡೆಗೆ ತಿರುಗಬೇಕಾ? ಯೇಸುನ ಬಳಿಗೆ ಬರಬೇಕಾ? ಯೇಸು ಎಲ್ಲರಿಗೆ ಕರೆಯುತ್ತಾರೆ, ಎಲ್ಲರಿಗೆ ಪ್ರೀತಿ ಮಾಡ್ತಾನೆ. ಅವನು ಯಾವನ ಆಗಲಿ, ಆದರೆ ಯೇಸು ಪ್ರೀತಿ ಮಾಡ್ತಾ ಇದ್ದಾನೆ, ಯೇಸು ಬಿಡುಗಡೆ ಕೊಡ್ತಾ ಇದ್ದಾನೆ. ನಿಮ್ಮೆಲ್ಲ ಶಾಪವು ಆತನು ಶಿಲುಬೆ ಮೇಲೆ ತಗೊಂಡಿದ್ದಾನೆ. ಇವತ್ತು ನೀವು ನನ್ನ ಮೇಲೆ ಶಾಪ ಉಂಟು ಎಂದು ನೀವು ಭಾವಿಸ್ತೀರಾ? ಯೇಸುನ ಬಳಿಗೆ ಬನ್ನಿರಿ. ಯೇಸು ನಿಮಗೋಸ್ಕರ ಶಾಪ ಹೊತ್ತುಕೊಂಡು ಹೋಗಿದ್ದಾನೆ. ಆ ಶಾಪ ಉಂಟು, ಈ ಶಾಪ ಉಂಟು, ನನಗೆ ಆ ಶಾಪ ಉಂಟು ನೀವು ಭಾವಿಸಬಹುದು. ಯಾವ ಶಾಪ ಇಲ್ಲ. ಶಾಪ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಡಿದು ಬಿಟ್ಟಿದ್ದಾನೆ. ಇವತ್ತು ಎಷ್ಟೋ ಮಂದಿ ಶಾಪ ಉಂಟೆಂದು ಎಷ್ಟೋ ಕಡೆಗೆ ಓಡಿ ಹೋಗ್ತಾ ಇದ್ದಾರೆ. ಆದರೆ ಯೇಸು ಶಾಪವನ್ನು ಶಿಲುಬೆಗೆ ಜಡಿದಿದ್ದಾನೆ. ಆ ಶಾಪ ತನ್ನ ಮೇಲೆ ತಗೊಂಡು, ಎಲ್ಲ ಮಾನವನ ಶಾಪ ತನ್ನ ಮೇಲೆ ತಗೊಂಡು ಆತನ ಯಜ್ಞವಾಗಿದ್ದಾನೆ ಶಿಲುಬೆ ಮೇಲೆ. ಯಾವಾಗ ಯೇಸು ಕ್ರಿಸ್ತನ ಹತ್ರ ಬರಿತಿ ಯೇಸುಗೆ ಸ್ವೀಕಾರ ಮಾಡ್ತೀವಿ, ನಿನಗೆ ಶಾಪದಿಂದ ಬಿಡುಗಡೆ ಆಯಿತು, ಪಾಪದಿಂದ ಬಿಡುಗಡೆ ಆಯಿತು. ಆ ಶಾಪ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಧಿಕಾರ ಇಲ್ಲ. ಅದು ಇಲ್ಲಿಗಲಿ ಅಧಿಕಾರ ಇಲ್ಲ ಅದಕ್ಕೆ. ಏಕೆಂದರೆ ಯೇಸು ಎಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಶಾಪಗ್ರಸ್ತನಾಗಿದ್ದಾನೆ. ಸತ್ಯವೇದ ಹೇಳ್ತದೆ, ಆತ ನಿನಗೋಸ್ಕರ ರಕ್ತ ಸುರಿಸಿದ್ದಾನೆ. ಒಂದೊಂದು ಬೂಂದು ರಕ್ತದಲ್ಲಿ ಪಾಪ ಪರಿಹಾರ ಆಗಿದೆ ಮಾನವನ. ಯಾವಾಗ ರಕ್ತವನ್ನು ನೀನು ನಂಬುತ್ತಿ, ಯೇಸು ಸುರಿಸಿದ ರಕ್ತ ಅಮೂಲ್ಯವಾದ ರಕ್ತ, ಅದು ಪರಿಶುದ್ಧ ರಕ್ತ, ನಿರ್ದೋಷಿಯ ರಕ್ತ, ನಿರಪರಾಧಿಯ ರಕ್ತ, ನೀತಿವಂತರ ರಕ್ತ ಆ ಸುರಿಯಲ್ಪಟ್ಟಿದೆ. ರಕ್ತಕ್ಕೆ ನೀನು ನಂಬುವಾಗ, ಅಸ್ವೀಕಾರ ಮಾಡುವಾಗ ನಿನ್ನ ಪಾಪ ತೊಳೆಯಲ್ಪಡ್ತದೆ, ಶಾಪದಿಂದ ಬಿಡುಗಡೆ ಆಗ್ತದೆ ನಿನಗೆ. ಇಲ್ಲದಿದ್ದರೆ ಏನು ಮಾಡ್ತಾನೆ? ಸೈತಾನನು ಆಳ್ವಿಕೆ ಮಾಡ್ತಾನೆ.
ನೀನು ಇನ್ನೂ ಹೇಳ್ಬೋದು, ನನಗೆ ಶಾಪ ಉಂಟು. ಸೈತಾನ ಆಳ್ವಿಕೆ ಮಾಡ್ತಾನೆ. ಯಾವಾಗ ನೀನು ಯೇಸು ಹತ್ರ ಬರ್ತೀಯ, ಆ ಶಾಪದಿಂದ ನಿನಗೆ ಬಿಡುಗಡೆ, ಆ ಪಾಪದಿಂದ ನಿನಗೆ ಬಿಡುಗಡೆ ಆಗ್ತದೆ. ಇವತ್ತು ಎಷ್ಟೋ ಜನರ ಮನೆಯಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಬರುವುದು, ಮರಣದ ಮೇಲೆ ಮರಣ, ವರ್ಷ ವರ್ಷಕ್ಕೆ ಮರಣ, ಬೇರೆ ಬೇರೆ ರೀತಿಯಲ್ಲಿ ಮರಣ ಆಗ್ತಾ ಇದ್ದಾರೆ. ಏಕೆ ಏಕೆ? ಪರಂಪರಾ ಶಾಪ ಫಾಲೋ ಆಗ್ತಾ ಉಂಟು ಅವರ ಮೇಲೆ. ಮರಣದ ಆತ್ಮ ಕೆಲಸ ಮಾಡ್ತಾ ಉಂಟು. ಎಷ್ಟೋ ಮನೆಯಲ್ಲಿ ಮರಣದ ಆತ್ಮ ಕೆಲಸ ಮಾಡ್ತಾ ಉಂಟು, ಕಾರ್ಯ ಮಾಡ್ತಾ ಉಂಟು. ವರ್ಷ ವರ್ಷಕ್ಕೆ ಸೇಮ್ ಕಾಯಿಲೆಯಿಂದ ಸಾಯುವುದು, ವರ್ಷ ವರ್ಷಕ್ಕೆ ಕೆಲವು ಮನೆಯಲ್ಲಿ ಆತ್ಮಹತ್ಯೆ ಮಾಡುವುದು. ಇದೆಲ್ಲ ಏನು? ಇದೆಲ್ಲ ಸೈತಾನನ ಕಾರ್ಯವಾಗಿದೆ. ಸೈತಾನ ಏನು ಮಾಡ್ತಾ ಇದ್ದಾನೆ? ಮಾನವನಿಗೆ ಪೀಡಿಸ್ತಾ ಇದ್ದಾನೆ. ದೇವರ ಸ್ವರೂಪವಾಗಿ ಸೃಷ್ಟಿಸಿದ ಮಾನವನಿಗೆ ಇವತ್ತು ಸೈತಾನವನ್ನು ಪೀಡಿಸ್ತಾ ಇದ್ದಾನೆ. ಅದರಿಂದ ಬಿಡುಗಡೆ ಆಗಬೇಕಾದ್ರೆ ಒಂದೇ ಮಾರ್ಗ, ನೀನು ಯೇಸುವಿನ ಕಡೆಗೆ ತಿರುಗಬೇಕು. ಯೇಸು ಮಾತ್ರ ಅದಕ್ಕೆ ಏನೋ ಮಾರ್ಗವಾಗಿದ್ದಾನೆ. ಆ ಸತ್ಯದ ಕಡೆಗೆ ನೀನು ತಿರುಗುವಾಗ ಅಚ್ಚೀವ ನಿನ್ನ ಒಳಗೆ ಬರ್ತದೆ. ಮತ್ತೆ ಆತನಿಗೆ ಮುಟ್ಲಿಕ್ಕೆ ಅಧಿಕಾರ ಇಲ್ಲ, ದುಷ್ಟನಿಗೆ ಮುಟ್ಲಿಕ್ಕೆ ಅಧಿಕಾರ ಇಲ್ಲ. ಇವತ್ತು ಎಷ್ಟೋ ಜನ ಭಯದಲ್ಲಿದ್ದಾರೆ. ಭಯ ಒಂದು ಥರದ ಭಯ, ದೇವರುಗಳ ಭಯ. ಅದರಿಂದ ಬಿಡುಗಡೆ ಹಾಕಬೇಕಿದ್ದರೆ ಒಂದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ನೀವು ಹುಡುಕಿಕೊಂಡರೆ ಅಲ್ಲಿ ನಿಮಗೆ ಸೊಲ್ಯೂಷನ್ ಇಲ್ಲ. ಯೇಸುವಿನ ನಾಮದಲ್ಲಿ ಮಾತ್ರ ಬಿಡುಗಡೆ. ಸತ್ಯವೇದ ಹೇಳ್ತದೆ, ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ, ನೋವಿನಿಂದ ಬಿಡುಗಡೆಗಡೆ. ನಾನು ಲೋಕವನ್ನು ಜಯಿಸ್ತೇನೆ ಯೇಸು ಹೇಳ್ತಾ ಇದ್ದಾನೆ. ಯೋಹನ ಸುವಾರ್ತೆ 14:16-33, ನಾನು ಲೋಕವನ್ನು ಜಯಿಸ್ತೇನೆ. ಧೈರ್ಯದಿಂದ ಇರಿರಿ, ಭಯಪಡಬೇಡಿರಿ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟ ಇರಬಹುದು, ಲೋಕದಲ್ಲಿ ಉಂಟದು. ನಾನು ಜಯಿಸ್ತೇನೆ, ನೀವು ಜಯಿಸಬೇಕು. ಹೇಗೆ? ವಾಕ್ಯವನ್ನು ಓದಿ, ವಾಕ್ಯವನ್ನು ಕೇಳಿ, ಯೇಸು ಹತ್ರ ಬಂದು ನೀವು ಜಯಿಸಬೇಕು. ಆತನು ಏನು ಮಾಡ್ತಾನೆ? ನಿಮಗೆ ಸಹಾಯ ಮಾಡ್ತಾನೆ, ಜಯಿಸಲಿಕ್ಕೆ ಸಹಾಯ ಮಾಡ್ತಾನೆ. ಯೇಸು ಕ್ರಿಸ್ತ ನಿಮಗೆ ಸಹಾಯ ಮಾಡ್ತಾನೆ. ಆತನಲ್ಲಿ ಬಂದವರಿಗೆ ಯಾರಿಗೂ ಕೂಡ ಖಾಲಿ ಕೈಯಲ್ಲಿ ಆತನು ಕಳಿಸುವುದಿಲ್ಲ. ಆತನು ಖಾಲಿ ಕೈಯಲ್ಲಿ, ತುಂಬಿದ ಕೈಯಲ್ಲಿ ಆಶೀರ್ವಾದ ಮಾಡಿ ಕಳಿಸಿದ್ದಾನೆ. ಆತನು ಯೇಸುವೇ ಆಶೀರ್ವಾದವಾಗಿದ್ದಾನೆ. ಇವತ್ತು ಮಾನವನು ಎಣಿಸ್ತಾನೆ ಆಶೀರ್ವಾದವೆಂದರೆ ಏನು? ಆಸ್ತಿ, ಹಣ, ದೊಡ್ಡಸ್ತಿಗೆ, ಪದವಿ ಎಂದು ಎಣಿಸ್ತಾನೆ. ಅದು ಒಂದು ಚಿಕ್ಕ ಭಾಗವಾಗಿದೆ ದೇವರ ದೃಷ್ಟಿಯಲ್ಲಿ. ದೇವರ ದೃಷ್ಟಿಯಲ್ಲಿ ಚಿಕ್ಕದದು, ಚಿಕ್ಕದಿಂದ ಚಿಕ್ಕ ಭಾಗ ಅದು. ದೇವರ ಆಶೀರ್ವಾದ ಪ್ರತ್ಯೇಕ ಉಂಟದು. ದೇವರ ಆಶೀರ್ವಾದ ನಿನಗೆ ಶಾಂತಿ, ಸಮಾಧಾನ, ಒಳ್ಳೆಯ ಆರೋಗ್ಯ. ನಿನ್ನ ಮಕ್ಕಳನ್ನು ನೀನು ನೋಡ್ತಿ, ಜೀವಂತ ಇರ್ತಿ. ಅವರು ಸುಖದಿಂದ ಇರುವುದು, ಅವರು ನಿನ್ನ ಮಕ್ಕಳು ಸಂತೋಷದಲ್ಲಿ ಇರುವುದು, ಅದು ಆಶೀರ್ವಾದವಾಗಿದೆ. ಅದು ಆಶೀರ್ವಾದ. ಇನ್ನೂ ಕೆಲವು ಸಂಗತಿ ಉಂಟು ಆಶೀರ್ವಾದ ವಿಷಯದಲ್ಲಿ. ಪ್ರಿಯರೇ, ಈ ಅಮೂಲ್ಯವಾದ ಸಂಗತಿಯನ್ನು ಬಿಟ್ಟು ನಾವು ಲೋಕದ ಕಡೆಗೆ ಓಡ್ತಾ ಇದ್ದೇವೆ. ದೇವರಿಗೆ ನಿಮ್ಮದು ಏನು ಬೇಡ. ಇವತ್ತು ಮಾನವನು ಏನು ಮಾಡ್ತಾರೆ? ದೇವರಿಗೆ ಕೊಡ್ತಾನೆ, ಅದು ಕೊಡ್ತಾನೆ. ನಿಮ್ಮ ಹತ್ರ ಎಲ್ಲಿಂದ ಬಂದದ್ದು? ದೇವರು ಕೊಟ್ಟದ್ದು. ನಿಮಗೆ ಕೈಕಾಲಿಗೆ ಸುಖ ಕೊಟ್ಟು, ಒಳ್ಳೆ ಜ್ಞಾನ ಕೊಟ್ಟು, ತಿಳುವಳಿಕೆ ಕೊಟ್ಟು, ಒಳ್ಳೆ ಟ್ಯಾಲೆಂಟ್ ಕೊಟ್ಟು ನೀವು ಅರ್ನ್ ಮಾಡಿದಿರಿ. ಅದು ದೇವರಿಗೆ ನಿಮ್ಮದು ಏನು ಬೇಡ. ದೇವರು ಕೊಡುವನಾಗಿದ್ದಾನೆ, ತಕೊಳ್ಳುವನಲ್ಲ. ಹಸಿವೆ ಆದರೆ ನಿಮ್ಮ ಹತ್ರ ನಾನು ಕೇಳುವುದಿಲ್ಲ ಹೇಳ್ತಾನೆ ಕೀರ್ತನೆಗಾರರಲ್ಲಿ. ಆತನು ತಕೊಳ್ಳು, ನಾನು ಕೊಡುವನಾಗಿದ್ದಾನೆ. ಆರೋಗ್ಯ ಕೊಡುವನಾಗಿದ್ದಾನೆ, ಶಾಂತಿ ಸಮಾಧಾನ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ಆತನ ಕಡೆಗೆ ಬರುವಾಗ, ಆತನ ಮೇಲೆ ವಿಶ್ವಾಸ ಇಡುವಾಗ, ಆತನ ಮೇಲೆ ನಂಬಿಕೆ ಇಡುವಾಗ ಆತನೇ ನಿಮಗೆ ನಡೆಸ್ತಾನೆ. ಆತನೇ ನಿಮಗೆ ಮುಂದೆ ಹೋಗಲಿಕ್ಕೆ ಮಾರ್ಗವನ್ನು ತೋರಿಸ್ತಾನೆ. ನಿಮ್ಮ ಮಕ್ಕಳಿಗೆ ಮಾರ್ಗ ತೋರಿಸ್ತಾನೆ.
ಒಳ್ಳೆ ಬುದ್ಧಿ ಕೊಡ್ತಾನೆ, ಒಳ್ಳೆ ಜ್ಞಾನ ಕೊಡ್ತಾನೆ ಆತನು. ಆತನಿಂದ ಬರುವುದು ಜ್ಞಾನ, ತಿಳುವಳಿಕೆ. ಇವತ್ತು ಎಷ್ಟೋ ಮಂದಿ ಒಂದೇ ಸರಿ ಬೆಳೆಯುತ್ತಾರೆ, ಹಣದಿಂದ ಆಸ್ತಿ ಬೀಸ್ತಿ ಮಾಡ್ತಾರೆ. ಹೇಗೆ? ವಂಚನೆ ಮಾಡಿ, ಮೋಸ ಮಾಡಿ, ಏನೇನು ಮಾಡಿ ಸ್ವಲ್ಪ ಸಮಯ ನಡೀತದೆ, ನಂತರ ಕಷ್ಟಕ್ಕೆ ಒಳಗಾಗ್ತಾರೆ, ಸಮಸ್ಯೆಗೆ ಒಳಗಾಗ್ತಾರೆ. ಸ್ವಲ್ಪ ಸಮಯದ ನಂತರ, ಸ್ವಲ್ಪ ವರ್ಷದ ನಂತರ. ಏಕೆಂದರೆ ಅವರಿಗೆ ಅರ್ಥ ಆಗುವುದಿಲ್ಲ, ಇದು ಏಕೆ ಆಯಿತು ನನ್ನ ಜೀವಿತದಲ್ಲಿ, ಏಕೆ ಆಯಿತು. ಉತ್ತರ ಇಲ್ಲ. ಉತ್ತರ ಯೇಸು ಹತ್ರ ಬಂದರೆ ಅಲ್ಲಿ ಸತ್ಯವೇದದಲ್ಲಿ ಉತ್ತರ ಉಂಟು. ಏಕೆ ಎಂದು ಉತ್ತರ ಉಂಟು. ಪ್ರಿಯರೇ, ಕ್ರಿಸ್ತನಲ್ಲಿ ಮಾತ್ರ ಉತ್ತರ ಉಂಟು. ಈ ಸತ್ಯವೇದದಲ್ಲಿ ಮಾತ್ರ ಉತ್ತರ ಉಂಟು, ಬೇರೆ ಎಲ್ಲಿಯೂ ಉತ್ತರ ಇಲ್ಲ. ಸತ್ಯವೇದದಲ್ಲಿ ಸಮಾಧಾನ ಉಂಟು. ಅದಕ್ಕೆ ಯೇಸು ಕ್ರಿಸ್ತನ ಸತ್ಯವು ತಿಳಿಗೊಳ್ಳಿ, ಸತ್ಯ ನಿಮಗೆ ಬಿಡುಗಡೆ ಮಾಡೋದು. ಯೇಸು ಹೇಳ್ತಾನೆ, ದೇವಕುಮಾರನು ಮನುಷ್ಯ ಕುಮಾರನಿಗೆ ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾದ ಬಿಡುಗಡೆ. ಒಬ್ಬ ವ್ಯಕ್ತಿಗೆ ಬಿಡುಗಡೆ ಆಗಬೇಕಾದ್ರೆ ಯೇಸು ಮಾತ್ರ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ ಉಂಟು. ಯೇಸು ಹೇಳ್ತಾನೆ, ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಇವತ್ತು ನಮಗೆ ಗೊತ್ತಿರಬೇಕು, ನಾವು ಎಲ್ಲಿಂದ ಬಂದಿದ್ದೇವೆ, ನಾವು ಎಲ್ಲಿಗೆ ಹೋಗ್ತೇವೆ, ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಲೋಕದಲ್ಲಿ ಬಂದ ವ್ಯಕ್ತಿ, ತಾಯಿಯ ಗರ್ಭದಲ್ಲಿ ಹುಟ್ಟಿದ ವ್ಯಕ್ತಿ, ತಂದೆ ತಾಯಿಯ ಗರ್ಭದಲ್ಲಿ ಹುಟ್ಟಿದ ವ್ಯಕ್ತಿ ಯಾರು ಪರಲೋಕಕ್ಕೆ ಹೋಗುವುದಿಲ್ಲ. ಯಾವಾಗ ಆತನು ಹೊಸತಾಗಿ ಹುಟ್ಟುತ್ತಾನೆ, ಯೇಸುಗೆ ಸ್ವೀಕಾರ ಮಾಡ್ತಾನೆ, ಆಗ ಆತನು ಆ ಪರಲೋಕಕ್ಕೆ ಸೇರ್ತಾನೆ. ಆತನು ಶರೀರದಲ್ಲಿ ಹುಟ್ಟಿದವನು ಶರೀರವೇ, ಆತ್ಮದಲ್ಲಿ ಹುಟ್ಟಿದವನು ಆತ್ಮವೆಂದು ಸತ್ಯವೇದ ಹೇಳ್ತದೆ. ನಾವು ಆತ್ಮದಲ್ಲಿ ಹುಟ್ಟಿರಲಿಕ್ಕೆ ಉಂಟು. ಪ್ರಿಯರೇ, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ತಂದೆ ಆದ ದೇವರೇ, ನಿನ್ನ ಮಗ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಈ ಸಮಯದಲ್ಲಿ ಕರ್ತನೇ, ನೀನು ನಿನ್ನ ಮಕ್ಕಳ ಹತ್ರ, ನಿನ್ನ ಪರಿಚಯ ಹತ್ರ ನೀನು ಮಾತಾಡಿದಿ ಕರ್ತನೇ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಈ ಸಮಯದಲ್ಲಿ ಕರ್ತನೇ, ಕಾಯಿಲೆಯಲ್ಲಿ ಇರ್ಬೋದು, ಸಮಸ್ಯೆಯಲ್ಲಿ ಇರ್ಬೋದು, ಡಿಪ್ರೆಸ್ಸಲ್ಲಿ ಇರ್ಬೋದು, ಅಂಗಾಂಗದಲ್ಲಿ ಕರ್ತನೇ ಅಂಗವಿಕಲಾಗಿ ಇರ್ಬೋದು. ಇದೇ ಸಮಯದಲ್ಲಿ ನಿನ್ನ ಕರುಣೆ ಇಳಿದು ಬರಲಿ ಅವರ ಮೇಲೆ, ನಿನ್ನ ದಯೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಅವರಿಗೆ ಹೆಸರ ಕರ್ತನೇ, ನೀನು ಮುಟ್ಟಬೇಕು ಇದೇ ಸಮಯದಲ್ಲಿ. ನಿನ್ನ ಆಶೀರ್ವಾದ ಇಳಿದು ಬರಲಿ ಈ ಕುಟುಂಬದ ಮೇಲೆ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಈ ಸಮಯದಲ್ಲಿ ನಿನ್ನ ಶಾಂತಿ ಸಮಾಧಾನ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತದೇವ, ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಳಿದು ಬರಲಿ ಕರ್ತನೇ. ಕೈಯಾಗದ ಕೆಲಸ ಕರ್ತನೆ ಇವರಿಗೆ ಸಕ್ಸಸ್ ಮಾಡು, ಅಭಿವೃದ್ಧಿ ಮಾಡು ಕರ್ತನೆ. ಕರ್ತನೇ, ಅದರಲ್ಲಿ ತೃಪ್ತಿ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ನಿನ್ನ ಚಿತ್ತಾನುಸಾರವಾಗಿ ಇವರಿಗೆ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಹೆಸರು ಕರ್ತನೆ. ಓ, ನಿನ್ನ ಪ್ರಸನ್ನತೆ ಇವರ ಅನುಭವ ಮಾಡಬೇಕು ಕರ್ತನೆ. ಈ ಸಮಯದಲ್ಲಿ ತಂದೆ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾನು ಅಂತ್ಯಾಸವನ್ನು ಪಡೆಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.